ಡಿ ಕೆ ಶಿವಕುಮಾರ್ ಅಂದರೆ ಎಲ್ಲವನ್ನೂ ಕೂಡ ಅರಗಿಸ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಅನೇಕ ವಿಚಾರಗಳಿರ್ಬೋದು, ಅನೇಕ ಸಂದರ್ಭ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಎಲ್ಲವನ್ನು ಕೂಡ ನೇರವಾಗಿ ಅರಗಿಸ್ಕೊಂಡಿದ್ದೀರಿ ಸರ್. ಈ ರಾಷ್ಟ್ರಕ್ಕೆ ಇನ್ಫ್ಯಾಕ್ಟ್ RSSನ ಒಂದು ಗೀತೆಯನ್ನು ನೀವು ಹಾಡಿದ್ರಿ ಸದನದೊಳಗೆ. ಅದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಾತುಗಳು ಕೂಡ ಕೇಳಿಬಂತು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಕ್ಷಮೆನೂ ಕೂಡ ಕೇಳಿದ್ದಾರೆ. ಎಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂಥ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಮನೆಯ ಒಳಗಿನ ರಾಜಕಾರಣಕ್ಕೆ ಆ ಒತ್ತಡಕ್ಕೆ ಸಿಕ್ಕಿ ಕ್ಷಮೆ ಕೇಳಿದ್ರ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಸರ್. ಏನಕ್ಕೆ ಹೇಳಿದ್ರಿ, ಯಾಕೆ ಕ್ಷಮೆ ಕೇಳಿದ್ರಿ? ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ಕಾಲೇಜಲ್ಲಿದ್ದಾಗ ನಾನೊಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ರಾಜಕೀಯದಲ್ಲಿ ಹುಂಬಿದವನು. ನಾನು ಅಸೆಂಬ್ಲಿಗೆ ನಿಂತ್ಕೊಂಡವನು. ನನ್ನ ವಿರುದ್ಧ ABVP ಅವರು ಎಲೆಕ್ಷನ್ ನಿಂತ್ಕೊತಿದ್ದು, ಕಮ್ಯುನಿಸ್ಟವರು ಎಲೆಕ್ಷನ್ ನಿಂತ್ಕೊಂಡಿದ್ರು. ಐ ಹ್ಯಾವ್ ಸ್ಟಡಿಡ್ ಆಲ್ ದ ಐಡಿಯಾಲಜೀಸ್. ಕಮ್ಯುನಿಸ್ಟ್ ಹೆಂಗಿತ್ತು, ದಳ ಹೆಂಗಿದೆ, BJP ಹೆಂಗಿದೆ, ಅವ್ರ ಇತಿಹಾಸ ಏನು ಎಲ್ಲ ಕೂಡ ಇದೆ. ನನಗೂ ಕೂಡ RSSಸು ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಕಟ್ತಾಯಿದ್ದಾರೆ, ಚಾಣಕ್ಯ ಯೂನಿವರ್ಸಿಟಿ ಕಟ್ತಾಯಿದ್ದಾರೆ. ನೀವು ಇನ್ನೂ ನೋಡಿಲ್ಲ ಅಂತ ಕಾಣ್ತದೆ. ನಮ್ಮ ಇದಕ್ಕೆ ಮಾಗಡಿ ರೋಡ್ಗೆ ಹೋಗಿ ನೋಡಿ, ಪರಮ್ ಅಂತ ಪ್ರಾಜೆಕ್ಟ್ ಅಂತ 5 ಸ್ಟಾರ್ ಹೋಟೆಲ್ ಕಟ್ತಾಯಿದ್ದಾರೆ. ದಿ ಬಿಗ್ಗೆಸ್ಟ್ ಹಾಲ್ ಆಫ್ ಕರ್ನಾಟಕ ಬರ್ತಾಯಿದೆ, ಬಿಗ್ಗೆಸ್ಟ್ ಹಾಲ್ ಆಫ್ ಕರ್ನಾಟಕ. ನಾನು ಹೊರಗಡೆ ಹೋಗಿ ನೋಡಿಲ್ಲ, ಬಟ್ ಐ ನೋ ದಿ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದೀವಲ್ಲ, ನಾವೆಲ್ಲ ಕೊಟ್ಟಿದ್ದೀವಲ್ಲ, ನೋಡಿದ್ವಿ. ಸೊ ಅವ್ರದ್ದೇ ಆದಂಥ ಒಂದು ಕಾನ್ಸೆಪ್ಟ್, ದೇ ಆರ್ ಡೂಯಿಂಗ್ ಇಟ್. ಎಲ್ಲ ಕಡೆನೂ RSS ಸ್ಕೂಲ್ಸ್ ಎಲ್ಲ ಬರ್ತಾಯಿದೆ. ಆ ಸ್ಕೂಲ್ಸ್ ಐಡಿಯಾಲಜಿಗೆ ಏನು ಅಂತೆಲ್ಲ ನಮಗೆಲ್ಲ ಗೊತ್ತಿದೆ. ಹಂಗೆ ನಾನು ತಿಳ್ಕೊಂಡಿದ್ದೀನಿ. ನಾನು ಅಶೋಕ್ ಹೇಳಿದೆ, ನೋಡಪ್ಪ ನನಗೂ ಗೊತ್ತಿದೆ ನಿನ್ನ ಪಾರ್ಟಿ, ನಿನ್ನ ಐಡಿಯಾಲಜಿ, ನಿನ್ನ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಜಸ್ಟ್ ಒಂದು ಲೈನ್ ಹೇಳಿದ್ನೆ. ಅದು ಪೊಲಿಟಿಕಲಿ ಸ್ವಲ್ಪ ಕೆಲವರೆಲ್ಲ ನನ್ನ ಫ್ರೆಂಡ್ಸು ಅವರು ಇವರೆಲ್ಲ ಅದನ್ನು ಟೀಕೆ ಮಾಡೋಕ್ಕೆ ಶುರು ಮಾಡಿದ್ರು, ಕೆಲವು ಅಡ್ವೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಏನು ನನಗೆ ಯಾರೂ ನಿನ್ನ ಕ್ಷಮಾಪಣೆ ಕೇಳು ಅಂತ ಹೇಳಿಲ್ಲ. ಅನ್ನೆಸೆಸರಿ ಇಟ್ ಈಸ್ ಕಮಿಂಗ್ ಫಾರ್ ಮೀಡಿಯಾಲೆಲ್ಲ ಇಟ್ ವಾಸ್ ಟೇಕಿಂಗ್ ಐ ವಾಂಟ್ ಟು ಕ್ಲೋಸ್ ದಟ್ ಇಶ್ಯೂ. ನಿಮ್ಮ ಪಕ್ಷದ ಒಳಗಡೆ ಇರೋರು ಹೇಳಿದ್ರು, ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ? ವಾಟ್ ಇಸ್ ದ ಕ್ಲಾರಿಟಿ ಯು ವಾಂಟ್ ಟು ಗಿವ್? ಬಿಡಿ ಅವ್ರಿಗೆ ಆಯ್ತು, ಅವ್ರು ಏನೋ ಕೆಲವ್ರು ಅವ್ರಿಗೆಲ್ಲ ಗಾಬರಿ ಆಗ್ಬಿಟ್ಟಿರ್ತಾರೆ. ಅವನು ಯಾರೋ ಕೇಳಿದ್ರೆ ಏನು BJP ಒಳಗಡೆ ಕಾಲು ಹಾಕ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ಇಂದಿರಾ ಗಾಂಧಿ ಹೆಸರು ಥಿಯೇಟ್ರ್ ಇಟ್ಟಿದ್ದವು ನಾನು. ಕೇಳಿ ನಮ್ಮ ಊರಲ್ಲಿ ಯಾರು ಹೇಳ್ತಾರೆ, ಇಂದಿರಾಜಿ ಚಿತ್ರಮಂದಿರ ಅಂತ ಇಟ್ಟಿದ್ದೆ ನಾನು. ಇಂದಿರಾ ಗಾಂಧಿ ಸತ್ ದಿನ ಅದಕ್ಕೆ ಹೆಸರಿಟ್ಟಿದ್ದೆ. ಪುಟ್ಟರಂಗಪ್ಪ ಅಂತ DC ಇದ್ದರು, ಅವ್ರು ಲೈಸೆನ್ಸ್ ಕೊಟ್ಟಿದ್ದರು. ಸೊ ಹಂಗೆ ನನ್ನದೇ ಆದಂಥ ಕಮಿಟ್ಮೆಂಟ್ ಇದೆ. ಗಾಂಧಿ ಫ್ಯಾಮಿಲಿಗೆ ಕಮಿಟ್ಮೆಂಟ್ ಇದೆ. ಗಾಂಧಿ ಫ್ಯಾಮಿಲಿ, ನಾನು ಜೈಲಲ್ಲಿದ್ದೀನಿ ಅಂತಂದರು ಸೋನಿಯಾ ಗಾಂಧಿ ಬಂದು ನನ್ನನ್ನು ಜೈಲಲ್ಲಿ ನೋಡಿದಂಥವ್ರು. ಆ ಬಾಂಧವ್ಯ ಇದೆ. ರಾಜೀವ್ ಗಾಂಧಿಯವರು ನನ್ನ ಮಂತ್ರಿ ಮಾಡಿದ್ದು, ಬಂಗಾರಪ್ಪನವ್ರು ಇಬ್ಬರು ಸೇರ್ಕೊಂಡು ಮಂತ್ರಿ ಮಾಡಿದ್ದು. ಐ ಹ್ಯಾವ್ ಎ ಕಮಿಟ್ಮೆಂಟ್ ಟು ದಟ್ ಫ್ಯಾಮಿಲಿ. ಇವತ್ತು ನಾನೇನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಇಟ್ ಈಸ್ ದಿ ಗಾಂಧಿ ಫ್ಯಾಮಿಲಿ. ಇವನ್ ವೆನ್ ಸಿದ್ದರಾಮಯ್ಯ ಡಿಡ್ ನಾಟ್ ಟೇಕ್ ಮಿ ಟು ದಿ ಗೌರ್ಮೆಂಟ್, ಇಟ್ ಈಸ್ ಗಾಂಧಿ ಫ್ಯಾಮಿಲಿ ಅಗೇನ್ ಸೆಡ್ ದಟ್ ನಥಿಂಗ್ ಡಿ ಕೆ ಇರಬೇಕು ಈ ಗೌರ್ಮೆಂಟಲ್ಲಿ ಅಂತೇಳಿ ಪವರ್ ಮಿನಿಸ್ಟರ್ ಮಾಡಿದವರು ಗಾಂಧಿ ಫ್ಯಾಮಿಲಿ. ಸೊ ಈಗ ಪಾರ್ಟಿ ಪ್ರೆಸೆಂಟ್ ಮಾಡಿರೋರು ಅವರು, ಈಗ ಕುಂಡ್ರಿಸಿರೋರು ಅವರು. ಸೊ ಹಂಗಿರೋಂಥ ಸಂದರ್ಭದಲ್ಲಿ ನನಗೆ ಯಾಕೆ ವೈ ಶುಡ್, ಅದಕ್ಕೆ ಯಾರಿಗೂ ಅನುಮಾನ ಬೇಡ ಅಂತೇಳಿ ಪಾಪ ಯಾಕೆ ನಮ್ಮದು BJP ಹೇಳ್ತು 2 ಲೈನ್ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಕಾಂಗ್ರೆಸ್ಸಲ್ಲಿ DK ಪೂರ್ತಿ RSS ಗೀತೆ ಆಡಿದ್ರೆ ಸರ್ಕಾರವೇ ಬಿದ್ದೋಗ್ತಾ ಇತ್ತು ಅಂದರು. ಇರಲಿ, ಕನಸು ಕಾಣ್ಕೊಂಡಿರಲಿ, ಬೀಳ್ತದೆ ಅಂತ JH ಪಟೇಲ್ ಅನ್ನೋದು ಕತೆ ಹೇಳಿದ್ರು. ಅದು ಯಾವುದೋ ಬೀಜ ಬೀಳ್ತದೆ ಅಂತ ಅವರು ಆಸೆ ಪಟ್ಕೊಂಡಿರಲಿ.